ಪ್ರತಿಯೊಬ್ಬ ದೇವತೆಗಳು ಪರಮಾತ್ಮನ ಒಂದೊಂದು ಅಂಗಗಳ ಮುಖಾಂತರ ಜನಿಸ್ತಾರೆ. ಆ ದೇವತೆಗಳು ಪರಮಾತ್ಮನ ಯಾವ ಅಂಗಗಳ ಮುಖಾಂತರ ಜನಿಸ್ತಾರೋ ಅದೇ ದೇವತೆಗಳು ನಮ್ಮ ಅದೇ ಅಂಗಗಳಿಗೆ ಅಭಿಮಾನಿಯಾಗಿ ಇರ್ತಾರೆ. ಉದಾಹರಣೆಗೆ ಚಂದ್ರಮಾ ಮನಸೋ ಜಾತಃ ಚಕ್ಷೋಹೋ ಸೂರ್ಯೋ ಅಜಾಯತ ಅಂತ. ಚಂದ್ರನು ಪರಮಾತ್ಮನ ಮನಸ್ಸಿನಿಂದ ಜನಿಸ್ದ ಅಂತಂದ್ರೆ ನಮ್ಮ ಮನಸ್ಸಿಗೂ ಚಂದ್ರನೇ ಅಭಿಮಾನಿಯಾಗಿರ್ತಾನೆ. ಅದೇ ಪರಮಾತ್ಮನ ಕಣ್ಣಿನಿಂದ ಸೂರ್ಯ ಜನಿಸ್ದ ಅಂತ ಹೇಳಿದ್ರೆ ಸೂರ್ಯನು ನಮ್ಮ ಕಣ್ಣಿಗೆ ಅಭಿಮಾನಿಯಾಗಿ ಇರ್ತಾನೆ. ಹೀಗೆ ಯಾವ ಯಾವ ಪರಮಾತ್ಮನ ಅಂಗದಿಂದ ಯಾವ ಯಾವ ದೇವತೆಗಳು ಜನಿಸ್ತಾರೋ ಅದೇ ದೇವತೆಗಳೇ ನಮ್ಮ ಆಯಾಯ ಅಂಗಗಳಿಗೆ ಅಭಿಮಾನಿಗಳಾಗಿರ್ತಾರೆ. ಈ ರೀತಿಯಾಗಿ ಎಲ್ಲಾ ದೇವತೆಗಳನ್ನು ಕೂಡ ಅಂಗಾವಬದ್ಧರು ಅಂತ ಕರೆಸ್ಕೊಳ್ತಾರೆ. ಯಾಕೆ ಅಂದ್ರೆ ಆ ಪರಮಾತ್ಮನ ಅಪ್ರಾಕೃತಿಕವಾದ ಶುದ್ಧವಾದ ಅಂಗಗಳಲ್ಲಿ ಜನಿಸುವವರು, ಮತ್ತೆ ಪರಮಾತ್ಮನ ಆ ಅಂಗಗಳನ್ನೇ ಆಶ್ರಯವನ್ನ ಮಾಡಿಕೊಂಡಿರುವವರು, ಅಲ್ಲೇ ಪರಮಾತ್ಮನ ನಾಮಸ್ಮರಣೆಯನ್ನ ಸದಾ ಮಾಡಿ ಮುಕ್ತಿಯನ್ನ ಪಡೆಯುವವರು ಅಂತಹ ದೇವತೆಗಳು. ಆ ಎಲ್ಲಾ ದೇವತೆಗಳಿಗೂ ಪರಮಾತ್ಮ ಈ ರೀತಿಯಾದ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಅಂದ್ರೆ ಸದಾ ಹರಿನಾಮ ಸ್ಮರಣೆ, ಅದರೊಂದಿಗೆ ನಮ್ಮ ಎಲ್ಲಾ ಜೀವರ ಶರೀರದ ಒಂದೊಂದು ಅಂಗಗಳಲ್ಲಿ ಅಭಿಮಾನಿಗಳಾಗಿ ಇದ್ದುಕೊಂಡು ಆಯಾಯ ಜೀವನದಿಂದ ಅವರಿಂದ ಮಾಡಬೇಕಾದ ಸತ್ಕಾರ್ಯಗಳಾಗಿರಲಿ ದುಷ್ಕಾರ್ಯಗಳಾಗಿರಲಿ ಎಲ್ಲಾ ಕಾರ್ಯವನ್ನು ಮಾಡಿಸುವ ಸ್ವಾತಂತ್ರ್ಯವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಲಕ್ಷ್ಮೀ ದೇವಿಗೂ ಕೂಡ ಪರಮಾತ್ಮನು ತನ್ನ ಒಂದು ಸ್ವಾತಂತ್ರ್ಯವನ್ನ ಲಕ್ಷ್ಮೀ ದೇವಿಗೆ ಹಂಚಿದ್ದಾನೆ. ಆ ಕಾರಣ ಲಕ್ಷ್ಮೀ ದೇವಿಗೆ ಪರಮಾತ್ಮನು ಲಕ್ಷ್ಮೀ ದೇವಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿರೋ ಕಾರಣ ಲಕ್ಷ್ಮೀ ದೇವಿಯು ಎಲ್ಲಾ ಅಪರೋಕ್ಷ ಜ್ಞಾನಿಗಳ ಲಿಂಗದೇಹವನ್ನ ಭಂಗ ಮಾಡೋದಾಗಿರ್ಲಿ, ಆಯಾಯ ದೇವತೆಗಳ ಸ್ಥಾನ ಅವರ ಕಕ್ಷೆ ಏನಿರತ್ತು ಆ ಸ್ಥಾನವನ್ನ ಕೊಡೋದಾಗಿರ್ಲಿ ಈ ರೀತಿಯಾದ ಸ್ವಾತಂತ್ರ್ಯವನ್ನ ಹೊಂದಿದ್ದಾಳೆ. ಹಾಗೇನೆ ಪರಮಾತ್ಮನು ಎಲ್ಲಾ ದೇವತೆಗಳಿಗೂ ಸ್ವಾತಂತ್ರ್ಯ ನೀಡಿದ್ದಾನೆ, ಜೀವರಿಗೂ ಸ್ವಾತಂತ್ರ್ಯ ನೀಡಿದ್ದಾನೆ. ಅಂತಹ ಆ ಸ್ವಾತಂತ್ರ್ಯ ಪರಮಾತ್ಮನ ಸ್ವಾತಂತ್ರ್ಯವನ್ನ ಪಡೆದ ಎಲ್ಲಾ ಅಂಗಗಳಿಗೂ ಅಭಿಮಾನಿಗಳಾದಂತಹ ಎಲ್ಲಾ ದೇವತೆಗಳು ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರು ಶ್ರೀವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ಅಂತಹ ಆ ದೇವತೆಗಳು ಸಜ್ಜನರಿಂದ ಸತ್ಕಾರ್ಯಗಳನ್ನೇ ಮಾಡಿಸ್ತಾರೆ ಹೊರತು ಅವರು ಮಾಡುವ ಸತ್ಕಾರ್ಯಗಳಿಗೆ ಯಾವತ್ತೂ ಅಡ್ಡ ಬರುವುದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿ ದೇವತೆಗಳು ತಾವು ಯಾವಾಗಲೂ ಸತ್ಕಾರ್ಯಗಳನ್ನ ಮಾಡಿ ಸತ್ಕಾರ್ಯವನ್ನ ಮಾಡುವಂತಹ ಸಜ್ಜನರ ಮುಖಾಂತರನು ಸದಾ ಸತ್ಕಾರ್ಯವನ್ನ ಮಾಡ್ತಾರೆ, ಅವರಿಗೆ ಯಾವ ತಡೆಗಳೂ ಬರದಂತೆ ರಕ್ಷಣೆಯನ್ನ ಮಾಡ್ತಾರೆ ಅಂತ ಹೇಳಿ ಜಗನ್ನಾಥದಾಸರು ಹರಿಕಥಾಮೃತ ಸಾರದ 10ನೇ ಸಂಧಿಯಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಆವ ಪರ ಬೊಮ್ಮನತಿ ವಿಮಲಾಂಗಾವ ಬದ್ಧರು ಎಂದೆನಿಪ ರಾಜೀವ ಭವ ಮೊದಲಾದ ಮರರನೊದಿನದಿ ಹರಿಪದವ ಸೇವಿ ಪರಿಗನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀ ವಿಲಾಸಾಸ್ಪದನ ದಾಸರಿ ಉಂಟೆ ಅಪಜಯವು ಅಂತ ಹೇಳಿ ದಾಸರಾಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಷಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.